ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಗುನ್ಗುನಾತಿ ಹೈ ಯೇ ಹವಾ, ಗುನ್ಗುನಾತಾ ಹೈ ಗಗನ್. ಬಾನುಲಿಯ ಭಿತ್ತಿಯಿಂದ ಕೇಳುಗರೆ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಂಜುಳಾ ಪುರಾಣಿಕ್. ಕೇಳುಗರೆ, ಪ್ರತಿ ವಾರ ಪ್ರಸಾರವಾಗುವಂತ ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರ ಮನಸ್ಸಿನ ಭಾವನೆಗಳನ್ನ, ಆಕಾಶವಾಣಿಯ ಬಗ್ಗೆ ಅವರು ಹೊಂದಿರುವಂತ ನೆನಪಿನ ಬುತ್ತಿಯನ್ನ ಸವಿಯುವಂತ ಕಾರ್ಯಕ್ರಮನೇ ಬಾನುಲಿಯ ಭಿತ್ತಿಯಿಂದ. ಆತ್ಮೀಯ ಕೇಳುಗರೆ, ಆಕಾಶವಾಣಿಗೆ 90ರ ಹರೆಯ. ಈ ಒಂದು ಸುಸಂದರ್ಭದಲ್ಲಿ ನಾವು ಹಲವಾರು ವ್ಯಕ್ತಿಗಳು ಕಟ್ಟಿ ಬೆಳೆಸಿದ ಈ ಬೃಹತ್ ಆಲದ ಮರಕ್ಕೆ ಈಗ 90ರ ಹರೆಯ. ಈ ಹಿರಿಯ ವ್ಯಕ್ತಿಗಳನ್ನ, ಶಕ್ತಿಗಳನ್ನ ನೆನೆಯೋದು ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ. ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ಕೃಷಿ ರಂಗ ವಿಭಾಗದಲ್ಲಿ ಜನರ ಮನೆ ಮಾತಾಗಿ ರೈತರ ಆಪ್ತ ಮಿತ್ರ ಅಂತ ಅನಿಸ್ಕೊಂಡಿರುವಂತ ರಾಮೇಶ್ವರ್ ಶಿರಬಡಗಿ ಅವರು ನಮ್ಮ ಜೊತೆಗಿದ್ದಾರೆ. ಕೇಳುಗರೆ, ರೈತ ಇಲ್ಲ ಅಂದ್ರ ನಮ್ಮ ಜೀವನನೇ ಇಲ್ಲ. ಈ ರೈತರಿಗೆ ಬೇಕಾದ ಮಾಹಿತಿ, ರೈತರಿಗೆ ಸಲಹೆಗಳು, ರೈತರಿಗೆ ಬೇಕಾದ ಮಾರ್ಗದರ್ಶನ, ವಿಶೇಷ ತಜ್ಞರಿಂದ ಸಲಹೆ ಸೂಚನೆಗಳು ಕಾಲಕಾಲಕ್ಕೆ ನೀಡೋದು, ಈ ಎಲ್ಲ ಕಾರ್ಯಗಳನ್ನ ಒಂದು ಚೂರು ಬೇಸರಿಸದೆ ಮಾಡಿಕೊಂಡು ಬಂದಂತವರು ರಾಮೇಶ್ವರ್ ಶಿರಬಡಗಿ ಅವರು. ಬನ್ನಿ, ರಾಮೇಶ್ವರ್ ಶಿರಬಡಗಿ ಅವರನ್ನ ಮಾತನಾಡಿಸಿ ಅವರ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ ಮೆಲುಕು ಹಾಕೋಣ. ನಮಸ್ಕಾರ ರಾಮೇಶ್ವರ್ ಶಿರಬಡಗಿ ಅವರು. ನಮಸ್ಕಾರ ಮಂಜುಳಾ ಪುರಾಣಿಕ್ ಮೇಡಮ್ ಅವರೇ. ಶಿರಬಡಗಿ ಅವರ, ಆಕಾಶವಾಣಿಯ ಕೃಷಿ ರಂಗ ವಿಭಾಗ ಅಂದ್ರ ನಿಮ್ದು ಒಂದು ಟೀಮ್ ವರ್ಕ್. ಹೌದೌದು ಮೇಡಮ್. ಒಂದು 3-4 ಜನ ಒಟ್ಟೊಟ್ಟಿಗೆ ಕೆಲಸ ಮಾಡೋದು, ಒಟ್ಟೊಟ್ಟಿಗೆ ಹೊರಗಡೆ ಧ್ವನಿ ಮುದ್ರಣಕ್ಕಾಗಿ ಹೋಗೋದು, ಕೃಷಿ ಸಂಬಂಧಿತ ಮೀಟಿಂಗ್ ಗಳಿಗೆ ಅಟೆಂಡ್ ಆಗೋದು, ರೈತ ಬಾಂಧವರನ್ನ ಸಂದರ್ಶಿಸೋದು, ಆಮೇಲೆ ಪ್ರಗತಿಪರ ರೈತರ ಅನುಭವಗಳನ್ನ ಬಿತ್ತರಿಸೋದು. ಹಿಂಗೆ ಆಕಾಶವಾಣಿಯ ಒಂದು ಕೃಷಿ ರಂಗಕ್ಕೆ ಜೀವಧಾರೆಯನ್ನ ಎರೆದವರು ನೀವು. ತಮ್ಮ ಮೂಲ ಊರು, ತಮ್ಮ ಓದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ? ನಮ್ದು ಊರಂತಂದ್ರೆ ಬಾಗಲಕೋಟೆಯಲ್ಲಿ ಜನಿಸಿದ್ದು. 25/1962 ಅಲ್ಲಿ ನಾನು ಜನಿಸಿದೆ. ನಮ್ಮ ತಂದೆಯವರ ಬಗ್ಗೆ ಹೇಳ್ಬೇಕಂದ್ರೆ ಅವರ ವೃತ್ತಿ IAF ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಆಕ್ಚುಲಿ 7 ಜನ ಮಕ್ಕಳು, 2 ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳು ಅಂತ ನಾವೇನ್ ಶ್ರೀಮಂತರಲ್ಲ. ಆ ನೌಕರಿ ಮಾಡಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿದ್ರು. ಪೇರೆಂಟ್ಸ್, ನಮ್ಮ ಫಾದರ್ ಅಷ್ಟೆಲ್ಲ ಮಾಡಿದ್ರು, ಎಲ್ಲಾ ಕಡೆ ಅಡ್ಡಾಡಿದ್ರು, ಇದು ಮಾಡಿದ್ರು. ಇಷ್ಟ ಆಗಿ ಮತ್ತ ತಾಯಿ ಕೂಡ ಅವ್ರು ಕೊಟ್ಟ ಅಗದಿ ಕೋಆಪರೇಷನ್ ಕೊಟ್ಟು ಅವರಷ್ಟು ದೂರ ಹೋದಾಗ ಮಕ್ಕಳಿಗೆ ಎಜುಕೇಶನ್, ಅಡ್ಮಿಷನ್, ಹೀಗಾಗಿ ಎಲ್ಲರೂ ನಮ್ಮ 7 ಜನರು, ನಮ್ಮ ಸಿಸ್ಟರ್ಸ್ ಇಬ್ರು ಅವರು ಗ್ರಾಜುಯೇಟ್, ಬ್ರದರ್ಸ್ ಅವರು ಗ್ರಾಜುಯೇಟ್, ಇನ್ನೊಬ್ಬ ನಮ್ಮ ಬ್ರದರ್ ಅವ MSc ಅಗ್ರಿ, ನಾನು BSc ಅಗ್ರಿ. ಹೀಗಾಗಿ ನಮಗೆಲ್ಲ ಬೇಸಿಕ್ ಫೌಂಡೇಶನ್ ಅಗದಿ ಚೆನ್ನಾಗಿ ಹಾಕಿದ್ರು. ಈಗ ಶಿರಬಡಗಿ ಅವರ, ನೀವು BSc ಅಗ್ರಿ ಮಾಡಿದ್ಮೇಲೆ ನಾನು ಒಂದು ದಿನ ಆಕಾಶವಾಣಿ ಸೇರ್ತೀನಿ ಅಂತ ಎಂದಾದ್ರೂ ಕನಸು ಕಂಡಿದ್ರಿ? ಆಕಾಶವಾಣಿ ಸೇರ್ತೀನಿ ಅಂತಂದು ನಾನು ಕನಸಿನಲ್ಲಿ ನೆನೆಸೇ ಇಲ್ಲ. ಯಾಕಂದ್ರೆ ಆಕಾಶವಾಣಿ ಇಲ್ಲೇ ನಾವು ದಾಡದಲ್ಲಿ ಬರ್ತಾ ಇದ್ದೀವಿ. ಒಮ್ಮೆ ಅಗ್ರಿ ಕಲಿಬೇಕಾದ್ರೆ ಗೇಟ್ ಮುಂದೆ ಅಡ್ಡಾಡ್ತಿದ್ವು. ಏನಪ್ಪಾ ದೊಡ್ಡ ಸಂಸ್ಥೆ ಇದೆ, ಹೆಂಗ ಇದು ಒಳಗ್ ಬಿಡ್ತಾರ ಇಲ್ಲೋ, ಹಂಗ ಆ ಟೈಪ್ ಎಲ್ಲ ವಿಚಾರ ಮಾಡ್ತಾ ಇದ್ವು. ಆದ್ರೆ ಏನಾಯ್ತಂದ್ರೆ ನಾನು ಇಮಿಡಿಯೇಟ್ಲಿ ನನ್ನ ಡಿಗ್ರಿ ಮುಗಿದ ತಕ್ಷಣ ನಾ ಏನ್ ಮಾಡಿದೆ, MSc ಅಗ್ರಿ ಮಾಡಂತ ಅಂದ್ರು. MSc ಅಗ್ರಿ ನನಗೆ ಬೇಡಾಗಿತ್ತು. ಯಾಕಂದ್ರೆ ತಂದೆಯವರು ಕೂಡ ಕೈ ಕೊಡೋಣ, ಸ್ವಲ್ಪ ಏನೋ ಹೆಲ್ಪ್ ಮಾಡೋಣ, ಮತ್ತೆ ಅನುಕೂಲ ಆಗತ್ತ ದೃಷ್ಟಿಯಿಂದ ನಾನು ಭಾರತೀಯ ಅಗ್ರೋ ಇಂಡಸ್ಟ್ರಿ ಫೌಂಡೇಶನ್ ಅಂತಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಬಿಟ್ಟೆ. ನಾನು ಅಲ್ಲಿ ಸೇರಿ ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅಂತಂದು ರೂರಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಪೋಸ್ಟ್ ನಲ್ಲಿ ಜಾಯ್ನ್ ಆದ. ಅದು ಸುಮಾರಾಗಿ ಒಂದು 4.5-5 ವರ್ಷ ಮಾಡಿದೆ.
5 ವರ್ಷ ಮಾಡಿದಲ್ಲಿ ಅಲ್ಲಿ ಏನಿರ್ತಿತ್ತು, ಗ್ರಾಮೀಣ ವಿಭಾಗದಲ್ಲಿ ಸೇವೆ ಇರ್ತಿತ್ತು. ಗ್ರಾಮೀಣ ವಿಭಾಗದಲ್ಲಿ ನೀವು ಹೈನುಗಾರಿಕೆ ಆಗಲಿ, ಕೃಷಿ ಬಗ್ಗೆ ಆಗಲಿ, ರೈತರಿಗೆ ಏನೋ ಸಮಸ್ಯೆ ಬಂದ್ರು ನಾವು ಅವ್ರಿಗೆ ಹೋಗಿ ಮುಟ್ಟಿಸ್ತಾ ಇದ್ವಿ. ನಮಗೇನು ಗೊತ್ತಿಲ್ಲದ ತಜ್ಞರನ್ನು ಕರ್ಕೊಂಡು ಹೋಗಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಆಮೇಲೆ ಎಲ್ಲಾ ರೀತಿಯಿಂದ ಅವರಿಗೆಲ್ಲ ತಿಳಿಸಿ ಹೇಳ್ತಿದ್ವು. ಈಗ ಶಿರ್ಬಡಿ ಅವರ ಮತ್ತೆ ಆಕಾಶವಾಣಿ ಸೇವೆ ಯಾವಾಗ ನಿಮ್ಮನ್ನ ಹೇಳಿತ್ತು? ಹಾ ಮೇಡಮ್, ಅದು ಹೇಳ್ಬೇಕಂದ್ರೆ ಆಕಾಶವಾಣಿಯಲ್ಲಿ ನನಗೆ ಏನಾತಂದ್ರೆ ಒಂದ್ ದಿವಸ ನನಗೆ ನಮ್ಮ ಬ್ರದರ್ ಏನಂದ್ರು, ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಒಂದು ಪೋಸ್ಟ್, ಅದಕ್ಕೆ FRR ಅಂತಾರೆ, ಬಾನುಲಿ ಕೃಷಿ ವರದಿಗಾರ ಅಂತ ಏನ್ ಅನ್ಬೋಂತಿರಲ್ಲ, ಹಾಗೆ FRR ಪೋಸ್ಟ್ ಒಂದು ಕರೆದಿದ್ದಾರೆ, ಒಂದು ಟ್ರೈ ಮಾಡಪ್ಪ ಅಂತ ಹಾಕಿ ಹೇಳಿದ್ರು ನಮಗೆ. ನಾ ಏನಂದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಪೋಸ್ಟ್ ಯಾಕ ನಮ್ಗೆ ಹೆಂಗ್ ಸಿಗ್ತೈತಿ, ಏನೋ ಹಾಕೋದು ಒಂದು ಹಾಕೋ ಪ್ರಯತ್ನ ಮಾಡೋಣ ಅಂತಂದು ಹಾಕಿದ್ದ. ಹಾಕೋಣ ಅದು ಇಂಟರ್ವ್ಯೂ ನನಗೆ ಇಮಿಡಿಯೇಟ್ಲಿ ಚೆನ್ನೈಗೆ ಬಂತು. ಚೆನ್ನೈಗೆ ಬಂದ ಮೇಲೆ ಸ್ವಲ್ಪ ದಿವಸ ಆಗೋಣ ಆಮೇಲೆ ಟೆಲಿಗ್ರಾಮ್ ಬಂತು, ಯುವರ್ ಇಂಟರ್ವ್ಯೂ ಹ್ಯಾಸ್ ಬೀನ್ ಪ್ರಿಪೋನ್ ಟು ವಿಶ್ವೇಶ್ವರಯ್ಯ ಬೆಂಗಳೂರು, ನಿಮ್ಗೆ ಅಲ್ಲಿ ಹೋಗ್ರಿ ಅಂತ ಬಂದ್ಬಿಡ್ತು. ಆಮೇಲೆ ಏನ್ ಮಾಡುದು, ಒಂದೇ ಪೋಸ್ಟ್ ಇಂಟ್ರು, ಮತ್ತೆ ಅಲ್ಲಿ ಎಲ್ಲ ಬಂದಿರ್ತಾರೆ, ನಾ ಹೋಗ್ಲೋ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡುವಾಗ ನಮ್ಮ ತಂದೆಗೆ ಹೇಳಿದೆ, ನೋಡಪ್ಪ ಇದು ಲಾಸ್ಟ್ ಇದು, ಮತ್ತೆ ಹೆಂಗ ನನ್ ಸಿಗ್ತಿಲ್ಲ, ಆಗುತ್ತಾ ಇಲ್ಲ ನಿಂಗೆಲ್ಲ ಆಗುತ್ತಾ. ನಮ್ಮ ತಂದೆ ತಾಯಿರೆಲ್ಲ ಹರಿಸಿ ಕಳಿಸಿದ್ರು. ಹೋಗಿ ಅಲ್ಲಿ ಬೆಂಗಳೂರು ಹೋಗಿ ಅಲ್ಲಿ ಯಾವ್ದೋ ಒಂದು ಪ್ರೈವೇಟ್ ಲಾಡ್ಜ್ನಾಗ ಬಿದ್ದು ಮಾಡಿದೆ. ಅಲ್ಲಿ ಫುಲ್ ರಾತ್ರಿ ಎಲ್ಲ ತೊಗಣಿ ಕಡಿಸ್ಕೊಂಡು ಅದೊಂದು ನಮ್ಮ ಅನುಭವ ಆಗಿಬಿಡ್ತಾನೆ. ಮರ್ದಿವ್ಸ ಇಂಟ್ರ್ಯೂ ಹೋಗ್ಬೇಕಾರೆ ಕಣ್ಣೆಲ್ಲ ಬಾವು ಬಂತು. ಮತ್ತೆ ಹೆಂಗೋ ಮಾಡಿ ಸ್ವಲ್ಪ ಇದು ಮಾಡ್ಕೊಂಡು ಇಂಟ್ರ್ಯೂ ಹೋಗಿ ನೋಡ್ತೀನಿ, ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಇದ್ರದ್ದು ಬ್ರಾಂಚ್ ಇತ್ತು. ಹೋಗಿ ನೋಡೋಣ, ಅಲ್ಲಿ ಒಂದು 30-40 ಮಂದಿ ಬಂದು ಕುಂತಿದ್ರು. ಹಾಗೆ ಬಾಗಿಲ ನೋಡಕತ್ ವಾಪಸ್ ಬರೋಣ ಏನಪ್ಪಾ ಅಂತ ವಾಪಸ್ ಯಾಕೆ ಬರೋದು, ಬಂದ್ ಕುಂತೀನಿ, ಹೋಗೋಣ ಅಂತ ಡಿಸೈಡ್ ಮಾಡಿ ಆಫ್ಟರ್ ಒಂದು 20 ಮಂದಿ ಆಗೋಣ ನಮ್ಮ ಸಂದರ್ಶನ ಕರೆನಲ್ಲಿ ಒಂದು 7-8 ಮಂದಿ ಡೈರೆಕ್ಟರ್, ಸ್ಟಾಫ್ ಸೆಲೆಕ್ಷನ್, ಸ್ಟಾಫ್ ಆಕಾಶವಾಣಿ ಡೈರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ರು. ಮತ್ತೆ ನನ್ನ ಇಂಟರ್ವ್ಯೂ ಕೇಳೋಣ, ನಿಮ್ದು ಏನೇನಿದೆ, ಹೆಂಗ, ಮತ್ತೆ ಇಲ್ಲಿ ಯಾಕೆ ಬರ್ತೀರಿ, ನಿಮ್ದು ಸೇವೆ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿದೆ. ಬಟ್ ಐ ಗಿವನ್ ಕರೆಕ್ಟ್ ಆನ್ಸರ್ ಟು ದೆಮ್. ಅವರು ಇಲ್ಲಿ ನಿಮ್ಮ ಮೊದಲಿನ ವೃತ್ತಿ ಅನುಭವ ಸ್ವಲ್ಪ ಸಹಾಯ ಆಯ್ತು. ಮತ್ತೆ ನಮ್ದು ಅಗ್ರಿಕಲ್ಚರ್ದು ನಾಲೆಜ್ನು ನಮ್ ಕಡೆ ಸಾಕಷ್ಟಿತ್ತು. ಆಕ್ಚುಲಿ ದೇ ಹವ್ ಟೇಕನ್ ಮೋರ್ ದನ್ 1 hour ಮೈ ಇಂಟರ್ವ್ಯೂ. ಅವು ಉಳಿದವ್ರಿಗೆಲ್ಲ 15-20 ಅರ್ಧ ತಾಸು ಮ್ಯಾಕ್ಸಿಮಮ್. ನಾವ್ ಹೊರಗೆ ಬರೋಣ, ನಿಮ್ ಸೆಲೆಕ್ಟ್ ಆಯ್ತು ಅಂತ ಹೇಳಿಬಿಟ್ರು. ನನಗೆ ಇವರೇ ಹೇಳಕತ್ತಾರಲ್ಪ, ಇವರೇ ಗೆಸ್ಟ್, ಇವರೇ ಇದು ಜಜ್ಮೆಂಟ್ ಕೊಡ್ತಾ ಇದಾರೆ ಅಂತ ನನಗೆ ವಂಡರ್. ಇದು ಯಾವ ಇಸ್ವಿನಲ್ಲಿ? ಇದು ಸುಮಾರಾಗಿ ನಾನು 89-90 ಮಟ್ಟ ನಾನು ಪ್ರೈವೇಟ್ ನಲ್ಲಿ ಇದ್ದೆ. 90 ಸುಮಾರಿಗೆ ಈ ಇಸ್ವಿಯಲ್ಲಿ ನಾನು ಸ್ಟಾಫ್ ಸೆಲೆಕ್ಷನ್ ಇಂಟ್ರ್ಯೂ. ಆಕಾಶವಾಣಿ ಯಾವಾಗ ಸೇರಿದೆ? ಅದೇ ಆಕಾಶವಾಣಿ ಇದು ಇಂಟ್ರ್ಯೂ ಬಂದು 1 ತಿಂಗಳ ನಂತರ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಇದು ಬಂತು ನನಗೆ. ಇಮಿಡಿಯೇಟ್ಲಿ ಯು ಆರ್ ಸೆಲೆಕ್ಟೆಡ್ ಅಂತ ಬಂದ್ಬಿಡ್ತು. ಬರೋಣ ನಮ್ಮ ಮನೆಗೆ ಎಲ್ಲರೂ ಖುಷಿ ಆದ್ರು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಮಿಡಿಯೇಟ್ಲಿ ಬಂದಿದ್ದೀನಿ, ಇಂಟ್ರ್ಯೂ ಚೆನ್ನಾಗಿ ಮಾಡಿದೆ ಅಂತ ಬಂದಿದೆ, ನೋಡಪ್ಪ ಗುಲ್ಬರ್ಗ ಹೋಗಿ ಜಾಯಿನ್ ಆಗ ಅಂತ ಎಲ್ಲಾರು ಹೇಳಿದ್ರು. ನಾನು ಪ್ರೈವೇಟ್ನವ್ರು ಬಿಡ್ತಾ ಇದ್ದಿಲ್ಲ. ಹೀಗಾಗಿ ನಾವು ಇಮಿಡಿಯೇಟ್ಲಿ ಐ ಲೆಫ್ಟ್ ದಟ್ ಜಾಬ್ ಬಿಟ್ಟು ನಾನು ಗುಲ್ಬರ್ಗಕ್ಕೆ 31/8/1990 ಆಕಾಶವಾಣಿ ಗುಲ್ಬರ್ಗದಲ್ಲಿ FRR ಅಂತ ಜಾಯ್ನ್ ಆದ. ಫಾರ್ಮ್ ರೇಡಿಯೋ ರಿಪೋರ್ಟರ್ ಅಂತ ಜಾಯ್ನ್ ಆದ್ರಿ, ವರದಿಗಾರ. ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ನಿಮ್ದು ಗುಲ್ಬರ್ಗ ಆಕಾಶವಾಣಿ. ಅಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರಿ? ಗುಲ್ಬರ್ಗದಲ್ರಿ ನೋಡಿ ಮೇಡಮ್, ಸುಮಾರಾಗಿ 4.5 ವರ್ಷ 1990ರಿಂದ 94ರವರೆಗೆ ಅಲ್ಲಿ ಮಾಡಿದೆ. ಆಮೇಲೆ ಧಾರವಾಡಕ್ಕೆ ಬಂದ್ರಿ? ಆ ನಂತರ ಧಾರವಾಡದಲ್ಲಿ ಬಂದೆ. ಅದು ನನಗೆ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತು. ಆಕ್ಚುಲಿ ಗುಲ್ಬರ್ಗ ಹೋದವರು ಓಡಿ ಬಂದ್ಬಿಡ್ತಾರೆ. ಅಲ್ಲಿ ಬಿಸಿಲು, ಅಲ್ಲಿ ವಹಿವಾಟ, ಅದು ಇದೆಲ್ಲ ಚೆನ್ನಾಗಿ ಆಗೋದಿಲ್ಲ. ನನಗೆ ಹೋಗೋದು ಬರದೇ 1-2 ದಿವಸದ ಮೊದಲಿನ ಈಗಿನ ಫೆಸಿಲಿಟೀಸ್ ಇದ್ದಿಲ್ಲ. ಆದ್ರೂ ನಾನು ಸೆಟ್ ಆಗಿದ್ದೆ. ಯಾಕಂದ್ರೆ ಹಿರಿಯ ಅಧಿಕಾರಿಗೆಲ್ಲ ಟ್ರಾನ್ಸ್ಫರ್ ಆಗೋಣ ನನ್ ಮೇಗೆ ಬಂದ್ಬಿಡ್ತಿಲ್ಲ. ರೂರಲ್ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ನೀವು ಕೇಳಿರ್ಬೇಕು. ಗ್ರಾಮೀಣ ಸಲಹಾ ಸಮಿತಿ ಸಭೆ ಅಂತ ನಾವು ಮಾಡ್ತಾ ಇರ್ತೀವಿ 3 ತಿಂಗಳಿಗೊಮ್ಮೆ. ಅವಾಗಿತ್ತು, ಈಗ ಎಲ್ಲ ಬಂದ್ ಆಗಿದೆ ಅನಿಸ್ತದ ನನಗ. ಅವಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಮುಂಗಾರಿಗೆ ಏನ್ ಮಾಡ್ಬೇಕು, ಹಿಂಗಾರಿಗೆ ಏನ್ ಮಾಡ್ಬೇಕು, ಬೇಸಿಗೆಗೆ ಏನ್ ಮಾಡ್ಬೇಕು, ಸಲಹೆ ಸೂಚನೆ ವಿವಿಧ ಇಲಾಖೆಗಳಿಂದ ಕೇಳ್ತೀವಿ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸ್ತಾ ಇದ್ರು. ಹೀಗಾಗಿ ಅಲ್ಲೆಲ್ಲ ನಮಗೆಲ್ಲ ಇಲಾಖೆಯವರು ನಮ್ಗೆ ಅಗ್ರಿ ಅಚ್ಚುಮೆಚ್ಚಿನವರಾಗಿದ್ರು. ಎನಿ ಟೈಮ್ ನಾವು ಹೇಳಿದ ತಕ್ಷಣ ಬರ್ತಾ ಇದ್ರು. ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿತ್ತು. ಇವನ್ ಅಲ್ಲೂ ಕೂಡ ಲೈವ್ ಫೋನ್ ಅವೆಲ್ಲ ನಡೀತಾ ಇದ್ವು, ಮಾಡ್ತಾ ಇದ್ದು. ಅನಿವಾರ್ಯವಾಗಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅಕಾಡೆಮಿಯಾಗಿ ಬಂದ್ಬಿಟ್ಟು ನಾವು ಧಾರವಾಡಕ್ಕೆ 1994 ಬಂದ್ ಮೇಡಮ್. ಒಟ್ಟು ಸರ್ವಿಸ್ ಎಷ್ಟು ಮಾಡಿದ್ರಿ ಶಿರ್ಬಡಿ ಅವ್ರ? ಒಟ್ಟು ಸರ್ವಿಸ್ ಅಂದ್ರೆ ಮೇಡಮ್
ಮೇಡಮ್ ನಮ್ದು 32 ವರ್ಷ ಸಮೀಪ ಬರ್ತದೆ. ಆಕಾಶವಾಣಿಯಲ್ಲಿ ನನಗೆ ಸರ್ವಿಸ್ ಮಾಡಿದ್ ಬಹಳ ಖುಷಿ ಇದೆ. ಯಾಕಂದ್ರೆ ಜೀವಕ್ಕೆ ಜೀವನ ಬೇಕಲ್ಲ, ಜೀವನಕ್ಕೆ ಜೀವ ಬೇಕಾ, ಹಾಗೆ ಆಕಾಶವಾಣಿ ನಮ್ಗೆ ಜೀವ ಟೈಪ್ ನಮಗೆ ಪ್ರೋತ್ಸಾಹ ಕೊಟ್ಟಿದೆ. ಈಗ ನೀವು 32 ವರ್ಷಗಳ ಸುದೀರ್ಘ ಕಾಲ ಸೇವೆ ಮಾಡಿದ್ರಿ. ಅಂದ್ರೆ ಅದರಲ್ಲಿ ನೀವು ಪ್ರಧಾನವಾಗಿ ಕೆಲಸ ಮಾಡಿದ್ದು ಕೃಷಿ ವಿಭಾಗದಲ್ಲಿ. ಸಾಕಷ್ಟು ಜನ ಪ್ರಗತಿಪರ ರೈತರನ್ನ ಸಂದರ್ಶನ ಮಾಡಿದ್ರಿ, ವಿಷಯ ತಜ್ಞರ ಜೊತೆಗೆ ಕಾರ್ಯಕ್ರಮ ಮಾಡಿದ್ರಿ, ಆಮೇಲೆ ರೈತರಿಗೆ ಕಾಲದಿಂದ ಕಾಲಕ್ಕೆ ಬೇಕಾಗುವಂತ ಮಾಹಿತಿ ಮಾರ್ಗದರ್ಶನಗಳನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳ ಮೂಲಕ ಮುಟ್ಟಿಸಿದ್ರಿ. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದ್ದು ತಮಗೆ ಸಂತೃಪ್ತಿ ಸಮಾಧಾನ ತಂದುಕೊಟ್ಟಿದ್ಯಾ? ಅಲ್ಲ ಮೇಡಮ್, ಇದು ನಮಗೆ ಬಹಳ ಖುಷಿಯಾಗಿದೆ. ಖುಷಿ ಅಂದ್ರೇನು, ನಮಗೆ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲೇ ಇರಕ್ಕಾಗೋಲ್ಲ, ಮತ್ತೆ ಓಡಿ ಬಂದ್ ಮತ್ತೆ ಏನಾರು ಹೇಳ್ಬೇಕು ಅನ್ನೋ ನಿಮ್ಮಂತ ಕೂಟ ಭೇಟಿಯಾಗ ಅಂದ್ರೆ ಸುದೀರ್ಘವಾದ ಸೇವೆ ಸಲ್ಲಿಸಿ ಕೃಷಿಯಲ್ಲಿ ಏನು ಈಗಾದ್ರೂ ಬರ್ತಿರ್ತಾರೆ, ಏನಾರು ಕೇಳ್ತಿರ್ತಾರೆ. ನಮಗೆ ತಿಳಿಲಾರದು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲೇ 100 ತಜ್ಞರಿಂದ ನಾನು ಅವರಿಗೆಲ್ಲ ಸಲಹೆ ಸೂಚನೆ ಕೊಡಿಸ್ತಾ ಇದ್ದೇನೆ. ನಮಗೆ ಕೃಷಿ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಮತ್ತೆ ನಾವು ಕೃಷಿ ಪದವೀಧರ ಅಂತಂದು ನಮಗೆ ಇನ್ನೂ ಹೆಮ್ಮೆ ಇದೆ. ನಮಸ್ಕಾರ ಡಾಕ್ಟರ್ ಆರ್.ಜಿ. ಪುರಾಣಿಕ್ ಅವರೇ. ನಮಸ್ಕಾರ ರೀ. ಈಗ ಈ ಹೈಡ್ರೋಸಿಲ್ ಅಂದ್ರೆ ಈ ಚೇರ್ ಅಂತ ಏನಂತಾರಲ್ರಿ, ಅದರ ಬಗ್ಗೆ ಮಾಹಿತಿ ಬೇಕಾಗೈತ್ರಿ. ಮೊದಲಿಗೆ ಹೈಡ್ರೋಸಿಲ್ ಅಂದ್ರೆ ಏನಂತ್ರಿ? ಹೈಡ್ರೋ ಅಂದ್ರ ಕನ್ನಡದಲ್ಲಿ ನೀರ್ರಿ, ಸೀಲ್ ಅಂದ್ರ ಸಂಗ್ರಹ ಆಗುವಿಕೆ. ಅದಕ್ಕ ಇದು ಟೆಸ್ಟಿಸ್ ಅಂದ್ರ ವೃಷಣದ ಮೇಲ್ಭಾಗದ ಕವರ್ನಲ್ಲಿ ನೀರು ಸಂಗ್ರಹ ಆದ್ರ ಅದಕ್ಕ ನಾವು ಹೈಡ್ರೋಸಿಲ್ ಅಂತೀವಿ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರು ಇದಕ್ಕ ಚೇರು ಅಂತ ಕರೀತಾರೆ. ಹೌದ್ರಿ? ಈಗ ನಿಮ್ಮ ಒಂದು 32 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ನೀವು ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಮಾತಾಡಿದ್ದೀರಿ. ಅಂತ ಒಂದೆರಡು ನೆನಪಿಸಿಕೊಳ್ಳಬೇಕಾದಂತ ಸಂದರ್ಶನ ಆಗ್ಬಹುದು, ಕಾರ್ಯಕ್ರಮ ಆಗ್ಬಹುದು, ಯಾವುದು ಅಂತ ಹೇಳ್ತೀರಿ? ಈಗ ನೋಡ್ರಿ, ನಾವು ಹೆಚ್ಚು ಕಡಿಮೆ ಅಂತಂದ್ರ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಹಾರ್ಟಿಕಲ್ಚರ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಎಂಟೊಮಾಲಜಿ ಆಗಲಿ, ಪೆಥಾಲಜಿ ಆಗಲಿ ಎಲ್ಲಾ ವಿಭಾಗದಲ್ಲಿ ನಾನು ಸಂದರ್ಶನ ಮಾಡಿದ್ದೇನೆ. ಸಂದರ್ಶನ ಅಂತಂದ್ರೆ ಈಗ ಕೀಟಗಳು ಬಿದ್ದು ಅಂತ ತಿಳ್ಕೊರಿ. ಕೀಟಗಳು ಬಿದ್ದ ತಕ್ಷಣ ಏನ್ ಮಾಡ್ಬೇಕು? ಕೀಟಗಳು ಎಂಟೊಮಾಲಜಿ ಬರ್ತಾರಲ್ಲ, ಎಂಟೊಮಾಲಜಿ ಸೈಂಟಿಸ್ಟ್ ಕರೆದು ಏನ್ ಸ್ಪ್ರೇ ಮಾಡ್ಬೇಕು, ಯಾವ ಟೈಮ್ ನ ಮಾಡ್ಬೇಕು. ಹೀಗಾಗಿ ಸಾಕಷ್ಟು ಜನರು ನಮಗೆ ಪೆಥಾಲಜಿ ಹೆಡ್ಗಳು ಅವರೆಲ್ಲ ಇಮಿಡಿಯೇಟ್ಲಿ ಬಂದು ಎಲ್ಲ ಸಲಹೆ ಸೂಚನೆ ಕೊಟ್ಟರು. ಅದೇ ರೀತಿ ಅಗ್ರನಮಿ ಅಂದ್ರೆ ಬೇಸಾಯ ಶಾಸ್ತ್ರ, ಯಾವ ಟೈಮ್ನಾಗ ಯಾವ ಸೀಸನ್ಗೆ ಯಾವ ಕ್ರಾಪ್ ಅಳವಡಿಸಬೇಕು, ಹೇಗೆ ಮಾಡಬೇಕು, ಇದು ಬೇಸಾಯ. ಆ ನಂತರ ಇನ್ನೊಂದು ಯಾಸ್ ನಿಮ್ಗೆ ಗೊತ್ತಿದ್ದಂಗ ಕೋವಿಡ್ ಟೈಮ್ ನಲ್ಲಿ ಕೆಲವೊಂದು ಪ್ರೋಗ್ರಾಮ್ ಸ್ಟಾಪ್ ಆಗಿಬಿಟ್ಟು ನಾನು ಇಲ್ಲೇ ದಾಡದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ನಾವು ಯಾಕೆ ಪ್ರೋಗ್ರಾಮ್ ಸ್ಟಾಪ್ ಮಾಡಿದ್ರೆ ರೈತರಿಗೆ ಅನಾನುಕೂಲತೆ. ಹೀಗಾಗಿ ಕೋವಿಡ್ ಇಂದ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಮಂದಿ ಹೆದರ್ತೀವಿ. ಅಂತ ಟೈಮ್ ನಲ್ಲಿ ನಾವು ವಿಜ್ಞಾನಿಗಳ ಎಲ್ಲಿದ್ದಾರೆ, ರೈತರು ಎಲ್ಲಿದ್ದಾರೆ ಅಲ್ಲಿಗೆ ನಾವು ಓಬಿ ಹಾಕೊಂಡು ಅಲ್ಲಿ ಭೇಟಿಯಾಗಿ ಅವ್ರಿಗೆಲ್ಲ ಕಂಪ್ಲೀಟ್ ನಾವು ತಿಳುವಳಿಕೆ ಹೇಳಿ ಮತ್ತೆ ಅವರಿಗೆ ಅನುಕೂಲ ಮಾಡಿ ಕೊಡುವಂತದ್ದು ಒಂದು ಕಾರ್ಯಕ್ರಮ ನಮಗೆ ಹೆಮ್ಮೆ ತರಿಸಿದೆ. ಇನ್ನೊಂದು ಹೇಳಬೇಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಒಂದು ಸೀರೀಸ್ ಸ್ಪಾನ್ಸರ್ ಪ್ರೋಗ್ರಾಮ್ ನಡೀತಾ ಇತ್ತು. ಅದು ಲಾಸ್ಟ್ ಪ್ರೋಗ್ರಾಮ್ ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಲಾಸ್ಟ್ ಕನ್ಕ್ಲೂಷನ್ ಪ್ರೋಗ್ರಾಮ್. ಕನ್ಕ್ಲೂಷನ್ ಇದ್ದಾಗ ಏನಂತಂದ್ರೆ ಅದು ಪ್ರಾಯೋಜಿತ ಕಾರ್ಯಕ್ರಮ ಮೊದಲು ಒಂದು ಟೈಮಿಗೆ ಸೆಟ್ ಆಗಿತ್ತು. ಅದು ಏನೋ ಅನಾನುಕೂಲತೆ ಏನೋ ಒಂದು ಕಾರ್ಯಕ್ರಮ ಮೊದಲೇ ಆಗಿಬಿಡ್ತದೆ. 6:50 ಇದ್ದದ್ದು 5:15 ಬಂದ್ಬಿಡ್ತು. ಹೀಗಾಗಿ ಅವ್ರಿಗೂ ಗೊತ್ತಿಲ್ಲ, ಬರುವಂತ ಆರ್ಟಿಸ್ಟಿಗೂ ಗೊತ್ತಿಲ್ಲ. ನಮಗೂ ಒಮ್ಮಿಂದ ಮೇಲೆ ಬಂದು ಹಿಂಗೈದಿ ಫೋನ್ ಮಾಡಿ ಅವ್ರು ಕರೆಸರಪ್ಪ ಅಂತ ಅಂದ್ಬಿಟ್ರು. ಅವ್ರು ಬರುವಂಗ ಬರ್ತಾ ಇದ್ರು. ನಾನು ಮತ್ತೆ ಇಮಿಡಿಯೇಟ್ಲಿ ಅವ್ರಿಗೆ ಸ್ಪೆಷಲ್ ಇದು ಹೇಳಿ ಮತ್ತೆ ಹಿಂತಿಂದ 5:15 ಬಂದಿದ್ದು. ಇಲ್ಲ ಸರ್, ನಾನು ಇಲ್ಲೇ ಸೌದತ್ತಿ ಹತ್ತಿರ ಬಂದೀನಿ ಅಂತ. ಸೌದತ್ತಿಯಿಂದ ಇಲ್ಲಿ ಬರ್ಬೇಕಾದ್ರೆ ಇನ್ನೂ ಒಂದು ಕಾರ್ಯಕ್ರಮ ಆಗಲ್ಲ, ಇದು ಸ್ಟಾರ್ಟ್ ಆಗೋ ಟೈಮ್ ಬಂದ್ಬಿಡ್ತು. ಆಮೇಲೆ ಏನ್ ಮಾಡೋದು ಅಂತ ನನಗೆ ಇದು ಟೈಮ್ ಆಗ್ಬಿಡ್ತು. ಟೈಮ್ ಆಗ ನಾನು ಒಬ್ನೇ ಕೂತಿಬಿಟ್ಟಿದ್ದೀನಿ. ಅದು ಒಂದು ಹಾರಿಬಲ್. ಅದು ವಿ ಹ್ಯಾವ್ ಟು ಮೇಂಟೈನ್ ದಿ ಹೇಳಿದಂಗ ನಮ್ ಕಾರ್ಯಕ್ರಮ ಮುಂದೆ ಹೋಗ್ಬೇಕು. ನಾ ಏನ್ ಮಾಡಿದೆ, ಕಂಪ್ಲೀಟ್ ಒಂದೆಯಿಂದ ಇಲ್ಲಿವರೆಗೆ ಏನ್ ಕಾರ್ಯಕ್ರಮ ಸಮರೈಸ್ ಬಂದವು, ಎಲ್ಲ ಕಾರ್ಯಕ್ರಮ ಏನೇನಾಯ್ತು, ಯಾರು ಭಾಗವಹಿಸಿದ್ರು, ಏನೇನ್ ಸಬ್ಜೆಕ್ಟ್ ಮೇಲೆ ಹ್ಯಾಂಗ್ ಮಾಡಿದ್ರು, ಏನ್ ಮಾಡಿದ್ರು ಎಲ್ಲ ಡಿಟೇಲ್ ಆಗಿ ಹೇಳಿದ ಮುಗಿದ್ರೊಳಗೆ ಅವ್ರು ಬಂದ್ಬಿಟ್ರು. ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್. ಸೊ ದೆನ್ ಅವ್ರು ಬರೋಣ, ಐ ಹ್ಯಾವ್ ಗಿವನ್ ಇಂಟ್ರೊಡಕ್ಷನ್ ಅಬೌಟ್ ದೆಮ್. ಪ್ರೋಗ್ರಾಮ್ ಚೆನ್ನಾಗಾಯ್ತು. ಅಂದ್ರೆ ಒಬ್ಬ ಕಾರ್ಯಕ್ರಮ ಅಧಿಕಾರಿ
ಅಧಿಕಾರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಇರ್ಬೇಕು. ಬಹಳ ಮುಖ್ಯ. ಆ ಟೈಮ್ ನಲ್ಲಿ ಏನ್ ಹೇಳ್ಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು, ವಿಷಯದ ಬಗ್ಗೆ ಒಂದು ಮಾಹಿತಿ ಕಲೆಕ್ಷನ್ ಇರಬೇಕು. ಅದೆಲ್ಲ ಇದ್ದಾಗ ಸಮಯವನ್ನ ನೀವು ಮ್ಯಾನೇಜ್ ಮಾಡಿದ್ವಿ. ಮತ್ತೆ ಸಮಯ ಮಾಡಿದ್ದಕ್ಕೆ ಮತ್ತೆಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಚೆನ್ನಾಗಿ ಆಯ್ತು. ಮತ್ತೆ ಕೇಳುಗರಿಂದ ಹೆಚ್ಚು ಬಹಳ ಪ್ರಶ್ನೆನು ಬಂದು ಎಲ್ಲಾನು ಒಳ್ಳೇದಾಯ್ತು, ಸುರಳಿತವಾಯ್ತು. ಅದೇ ರೀತಿ ಇನ್ನೊಂದು ನಾನು ಬಾಳ ಬುತ್ತಿ ಅಂತ ಒಂದು ಕಾರ್ಯಕ್ರಮ ಕೃಷಿರಂಗದ ಕೂಟನು ಒಂದು ಬಾಂಧನಿ ಆಮೇಲೆ ಕಾರ್ಯಕ್ರಮ ಇವೆಲ್ಲ ಬೇರೆ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೆ. ಆದ್ರೆ ನಂದು ಈ ಹಿರಿಯ ನಾಗರಿಕರ ಕಾರ್ಯಕ್ರಮ ಬಾಳ ಬುತ್ತಿ, ಆ ಕಾರ್ಯಕ್ರಮದಲ್ಲಿ ಒಂದು ನಿಮಗೆ ಹೇಳ್ಬೇಕಂದ್ರೆ ಅದು ಒಂದು ಮಹತ್ವದ. ಯಾಕಂದ್ರೆ ಶತಾಯುಷಿ ಒಬ್ಬರನ್ನ ಕರೆಸಿದ್ವಿ ನಾವು. ಕರೆಸಿದಾಗ ಅವರು ಏನ್ ಮಾಡಿದ್ರು ಅಂದ್ರೆ ಸ್ಟುಡಿಯೋದಲ್ಲಿ ಶಿರಬಡಗಿಯವರು ನಾನು ಶೀರ್ಷಾಸನ ಹಾಕ್ತೇನೆ. ನನಗೆ ಹೆದರಿಕೆ ಬಂದ್ಬಿಡ್ತು, ಶೀರ್ಷಾಸನ ಹೆಂಗ್ ಹಾಕ್ತಾರಪ್ಪ, ವಯಸ್ಸಾಗಿದೆ. ನಮ್ ಸ್ಟಾಫ್ ಕೂಡ ಇದ್ರು, ನೀವು ಇದ್ದಿಲ್ಲ ಅವತ್ತ, ಬೇರೆ ನರೇಂದ್ರ ಅವ್ರು ಯಾರ ಇದ್ದಾಗ ಅವರು ಎಲ್ಲಾರು ನೋಡಿ ಗಾಬರಿ ಆಗ್ಬಿಟ್ರು. ಇಲ್ಲ ಶಿರಬಡಿ ನೀವು ಹೆದರಾಕ್ ಹೋಗ್ಬೇಡ್ರಿ, ನಾ ಗಟ್ಟಿ ಇದನ್ನ ಟವಲ್ ಹಿಂಗ್ ಮಾಡ್ಕೊಂಡ್ ತಾಗಿದ್ ಮಾಡಿ ಇಟ್ಟು ಶೀರ್ಷಾಸನ ಮಾಡಿದ್ರು. ವಂಡರ್ಫುಲ್ ಸೀನ್ ನೋಡ್ರಿ. 100 years ಶತಾಯುಷಿ ಸ್ಟುಡಿಯೋದಲ್ಲಿ ಅಲ್ಲಿ ಕಂಪ್ಲೀಟ್ ಇದು ಮಾಡಿದ್ರು, ಶೀರ್ಷಾಸನ ಮಾಡೋದು ಚಪ್ಪಳ ಎಲ್ಲರೂ ಹೊಡೆದ್ರು. ಆಮೇಲೆ ಏನಂದ್ರು ಅವರು, ನೋಡ್ರಿ ಶಿರಬಡಿಗೆ ನಾ ಚಸ್ಮಾ ಹಾಕೋದಿಲ್ಲ, ಹಲ್ಲೆಲ್ಲ ಗಟ್ಟಿ ಅದಾವ, ಆಮೇಲೆ ದಿವಸ 4 ರೊಟ್ಟಿ ತಿಂತೇನೆ, ವಾಟ್ ಯು ವಾಂಟ್ ಲೈಕ್ ದಿಸ್. ಬಟ್ ಅವ್ರಿಗೆ ಇಲ್ಲ ಈಗ. ಆದ್ರೆ ಹಿಂಗ ಇಂತ ಅಪರೂಪದ ವ್ಯಕ್ತಿಯನ್ನು ಕೂಡ ನಾವು ಸಂದರ್ಶನ ಮಾಡಿದ್ದೀರಿ. ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟೀತು. ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟೀತು. ನೀನೆಲ್ಲೇ ಇರು ಕೇಳು, ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ಓ ಶ್ರೋತ್ರಿಯನೆ ಶ್ರೋತಾರ ಕೇಳು, ಇದು ನಭೋವಾಣಿ. ನಾನು ಬಾಯಿ ನೀನು ಕಿವಿ, ಗಾನ ಕಡಲಲ್ಲಿ ತೇಲಿ ಬಿಟ್ಟ ಈ ನುಡಿದೋಣಿ. ಈಗ ಶಿರ್ಬಡಿಗೆಯವರ, ನೀವು 32 ವರ್ಷಗಳ ಕಾಲ ಸೇವೆ ಮಾಡಿ ಆಕಾಶವಾಣಿಯಿಂದ ಈಗ ನಿವೃತ್ತರಾಗಿ ನಿವೃತ್ತಿ ಜೀವನವನ್ನ ಆನಂದಿಸ್ತಾ ಇದ್ದೀರಿ. ನೀವು ಸೇರಿದಾಗಿನ ಆಕಾಶವಾಣಿಯ ಒಂದು ವ್ಯವಸ್ಥೆಗೆ ಅವಾಗೆಲ್ಲ ನಾವು ಟೇಪು ಸ್ಪೂಲು ಹಿಡ್ಕೊಳ್ತಿದ್ವಿ, ಮಷಿನ್ ಒಳಗೆ ರೆಕಾರ್ಡಿಂಗ್ ಮಾಡ್ತಿದ್ವಿ. ನಂತರದ ದಿನದಲ್ಲಿ ಇಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾ ಹೋತು. ಬಹುಶಃ ನೀವು ನಿವೃತ್ತರ ಆಗೋ ಹಂತಕ್ಕೆ ಬಂದಂಗ ನಾವು ಡಿಜಿಟಲೀಕರಣಕ್ಕೆ ಬಂದ್ವಿ. ಎಲ್ಲ ಕಂಪ್ಯೂಟರ್ ಅಲ್ಲಿ ರೆಕಾರ್ಡಿಂಗು ಎಡಿಟಿಂಗು ಎಲ್ಲ. ಅಂದ್ರೆ ಈ ಹಂತ ಅಲ್ಲೂ ನೋಡಿದಿರಿ, ಇಲ್ಲೂ ನೋಡಿದಿರಿ. ಕೆಲಸದ ವೈಖರಿಯಲ್ಲಿ ಏನೆಲ್ಲ ಬದಲಾವಣೆ ಕಂಡು ಬಂತು ತಮಗೆ? ನಾವು ಗುಲ್ಬರ್ಗದಲ್ಲಿ ಜಾಯ್ನ್ ಆದಾಗ ನಮ್ಗೆ ಸ್ವಲ್ಪ ಒಂದ್ 4-5 ದಿವಸ ಬಿಟ್ಟು ನನಗೆ ಓಬಿ ಕಳ್ಸಿದ್ರು. ಓಬಿ ಕಳ್ಸಿ ಅವಾಗ ಚೌಕ್ ಟೇಪ್ ರೆಕಾರ್ಡರ್ ಇರ್ತಿದ್ದು. ಹೌದು, ಚೌಕ್ ಟೇಪ್ ರೆಕಾರ್ಡರ್ ಮಳೆ ಬರಕಾತಿತ್ತು. ನಾವು ಅದನ್ನ ಮುಚ್ಚಿ ಅಗದಿ ಸುರಕ್ಷಿತವಾಗಿ ಅದ್ ರೆಕಾರ್ಡಿಂಗ್ ಇದು ಮಾಡ್ಕೊಂಡು ಬಂದು ಬೆಳಕೋಷ್ಟಿಗೆ ಮಾಡ್ಬೇಕು. ನಮ್ದು ಒಂದು ಇದು ಇರ್ತಿತ್ತು, ಜವಾಬ್ದಾರಿ. ಆ ಟೈಮ್ನಾಗ ಅಂತ ಇದು ಇತ್ತು. ಈಗೆಲ್ಲ ಬಹಳ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದೆ. ಮೊದ್ಲಿಂದಕ್ಕ ಅವೆಲ್ಲ ಎಲ್ಲರೂ ಓಬಿ ಹೋಗ್ಬೇಕಾರೆ ಎಲ್ಲ ಟೇಪು ಅವು ಇವು ಹೊತ್ಕೊಂಡು ಗಂಟು ಮುಟ್ಟು ಕಟ್ಕೊಂಡು ಹೋದಂಗ ಹಾಕಿತ್ತು. ಈಗ ಅಂತದೇನು ಅವಶ್ಯಕತೆ ಬಂದಿಲ್ಲ. ಈಗ ನಾವು ಒಂದು ರೆಕಾರ್ಡರ್ ಇದರಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಡಿಜಿಟಲೀಕರಣ ಆದ್ಮೇಲೆ ನಾವು ಇಂತ ಇದನ್ನ ದೊಡ್ಡ ಮಷಿನ್ ಹೋಯ್ತಾ ಇದ್ದಿಲ್ಲ. ಈಗೆಲ್ಲ ಅಗದಿ ಟೈಮ್ ಕನ್ಸ್ಯೂಮಿಂಗ್ ಆಗತ್ತೆ, ಟೈಮ್ ಅಗದಿ ಸೇವ್ ಆಗತ್ತೆ. ಮೊದಲಿನ ಕನ್ಸ್ಯೂಮ್ ಆಗೋದಿಲ್ಲ, ಎಲ್ಲ ಅಗದಿ ಸರಳಿತವಾಗಿ ಎಲ್ಲ ನಡೀತದ. ಆದ್ರೆ ಏನಾಗಿದೆ, ಬರಬರ್ತೆ ಈಗ ನಾವಿದ್ದಾಗ ಜನರೆಲ್ಲ ಬಹಳ ಇದ್ರು. ಈಗೆಲ್ಲ ಬರಬರ್ತೆ ಎಲ್ಲಾರು ರಿಟೈರ್ಡ್ ಹಾಕೊಂತ ಬಂದು ಈಗ ಇದ್ದವರಿಗೆಲ್ಲ ಬಹಳ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಬರ್ಡನ್ ಆಗ. ಹೀಗಾಗಿ ಸ್ವಲ್ಪ ಆದ್ರೂ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇವೆ. ಇದನ್ನ ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ. ನಿಜ. ಈಗ ಶಿರ್ಬಡಿಗೆಯವರ, ತಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದ ಇತರ ಅಧಿಕಾರಿಗಳನ್ನ ತಾವು ನೆನಪಿಸ್ಕೋಬಹುದಾ? ನಮ್ಮ ಜೊತೆಗೆ ಮೊದಲಿಗೆ ಅಂತಂದ್ರೆ ನನಗೆ ಸೀನಿಯರ್ ಆದರು ಎಸ್ ಪ್ರಸಾದ್ ಅಂತ ಫಾರ್ಮ್ ರೆಡಿ ಆಫೀಸರ್ ಅಲ್ಲಿದ್ರು. ಆಮೇಲೆ ನಂತರ ಇಲ್ಲಿ ಗುಲ್ಬರ್ಗ ಬಂದ್ರೆ ಚೇತನ್ ಸರ್ ಅದಾರೆ. ಆಮೇಲೆ ಬಸು ಬೇವಿನಗಿಡದವರೆಲ್ಲ ನಮ್ಮ ಚೋಳಿನು, ಆಮೇಲೆ ಅರುಣ್ ನಾಯ್ಕು, ಮತ್ತೆ ಈಗಾಗಲೇ ನೀವು ಕೂಡ ನಮ್ಗೆ ಅಗದಿ ಆತ್ಮೀಯರು ಮಾಯ ರಮಣ್ ಇದ್ದಾರೆ, ಈಗ ಮತ್ತೆ ಅಕ್ಕಮ್ಮ ಇದ್ದಾರೆ. ಅಲ್ಲ, ನಿಮ್ಮ ಕೃಷಿ ವಿಭಾಗದಲ್ಲಿ ನಿಮ್ದು ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಈ ರೂರಲ್ ಪ್ಲಾನಿಂಗ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಹೋಗ್ತಿದ್ರಿ ನೀವು 3 ತಿಂಗಳಿಗೆ ಒಂದ್ಸತಿ.
ಅವಾಗೆಲ್ಲ ನಿಮ್ಮ ಕೃಷಿ ವಿಭಾಗದ ಟೀಮೇ ಹೋಗ್ತಿತ್ತು ಹೌದು ಅದಕ್ಕೆ. ನಮ್ಮ ಟೀಮ್ ಅಂತಂದ್ರೆ ಅವಾಗ ಮೋಹನ್ ಪವರ್ ಇದ್ರು, ಬಡಿಗೇರಿ ಅವರು ಇದ್ರು, ಆಮೇಲೆ ಚೇತನ್ ಸರ್ ಅವರು ಡೈರೆಕ್ಟರ್ ಇದ್ರು. ಹೀಗಾಗಿ ನಾವು ಹೆಚ್ಚಾಗಿ ಇಲ್ಲಿ ಕುಂದಿರ್ತಾ ಇದ್ದಿಲ್ಲ. ನಮ್ದು 50% OB ಬೇಸ್ ಇತ್ತು, 50% ಅಷ್ಟೇ ಇಲ್ಲಿ ಕುಂದಿರ್ತಿದ್ವಿ. ಇಲ್ಲಿ ಕುಂದ್ರಕ್ಕೆ ನಮ್ಗೆ ಅಂತಂದ್ರೆ 1-2 ದಿವಸ ಕುಂದ್ರೆ ನಾವು ಇಮಿಡಿಯೇಟ್ಲಿ ನಾವು OB ಶಿಫ್ಟ್ ಆಗ್ಬಿಡ್ತೀವಿ. ಅಂದ್ರೆ ಹೊರಗಡೆ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದು ಪ್ರಸಾರ ಮಾಡೋದು ಮಾಡ್ತಿದ್ರಿ. ಅದಕ್ಕೆ ಮಹತ್ವ ಸಿಕ್ತಿತ್ತು. ಹೌದು ಹೌದು. ಯಾಕಂದ್ರೆ ಲೈವ್ ಅಲ್ಲೇ ಹೋಗಿ ಅಲ್ಲೇ ಜನರ ಕೂಟ ಬೆರೆತು ಅವ್ರದ್ದು ಏನೇನಿದೆ ಸಮಸ್ಯೆಗಳು ನೋಡಿ ಅಂದ್ರೆ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ಇಂಟ್ರೂವ್ ಮಾಡ್ತಿದ್ವಿ. ದಟ್ ಈಸ್ ಇಂಪಾರ್ಟೆಂಟ್. ಆ ಮೊದಲಿನ ಗತಿ ಈಗ ಹೋಗ್ಲಿಕ್ಕೆ ಕಡಿಮೆ ಆಗಿದೆ ಈಗ, ಹೌದಿಲ್ರಿ? ಹೌದು. ಈಗ OBಗಳೆಲ್ಲ ಸ್ವಲ್ಪ ಕಡಿಮೆ ಆಗಿವೆ. ಅಂದ್ರೆ ಈಗೇನಂದ್ರೆ ಎಲ್ಲ ಫೋನ್ ಮೂಲಕ ನಾವು ಮಾತಾಡ್ಸ್ಕೊಂಡ್ ಬಿಡ್ತೀವಿ. ಫೋನ್ ಇನ್ನು ಫೋನ್ ಔಟ್, ಅದ್ರ ಮೂಲಕ ತಾಂತ್ರಿಕವಾಗಿ ಒಂದು ಸರಳತೆ ಕಂಡು ಬಂದ. ನೀವು ಮಾಡಿದ ಸಂದರ್ಶನದೊಳಗ ಬಹಳ ಅಪರೂಪವಾದದ್ದು ಒಂದು ನೆನಪಿನಾಗ ಉಳಿಯುವಂತದ್ದು ಅಂದ್ರೆ ಯಾರ ಜೊತೆಗಿನ ಸಂದರ್ಶನ? ನಮ್ಮ ಹೆಚ್ಚಾಗಿ ನಮ್ದು ಸಂದರ್ಶನ ಅಂತಂದ್ರೆ ನಾವು ಅಗ್ರಿಕಲ್ಚರ್ದಲ್ಲಿ ಸಾಕಷ್ಟು ಇದಾವ್ರಿ. ಮತ್ತೆ ಅಂತ ನೆನಪು ಅಂತೆಲ್ಲ ಎಲ್ಲ ನೆನಪುಗಳ ಒಂದ ಅಂತ ಹೇಳಕ್ ಬರೋದಿಲ್ಲ ನಮ್ಗೆ. ಒಂದ್ ಹೇಳಿದ್ರೆ ಮತ್ತೆ ತಪ್ಪಾಗತ್ತೆ, ಹೌದಿಲ್ರಿ? ಎಲ್ಲ ಆಲ್ಮೋಸ್ಟ್ ಅಲ್ಲ ಚೆನ್ನಾಗಿ ಅಗದಿ ಪ್ರಮುಖವಾದಂತ ಸಂದರ್ಶನ ಅದಾವು, ಮತ್ತೆ ಎಲ್ಲ ಉಪಯುಕ್ತವಾದಂತ ಸಂದರ್ಶನ ಅದಾವು. ಮತ್ತೆ ಈಗ ಅದು ಒಂದೇ ಅಲ್ದ ನಾವು ಕಾರ್ಮಿಕರಿಗಾಗಿ ಅಲ್ಲೆಲ್ಲ ಕಾರ್ಮಿಕ ಇಲಾಖೆಯ ಹಿರಿಯರೇ ಬರ್ತಿದ್ರು, ಹಿರಿಯ ಅಧಿಕಾರಿಗಳು ಬಂದು ಮೇ 1 ಕಾರ್ಮಿಕರ ದಿನಾಚರಣೆ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಇಮಿಡಿಯೇಟ್ಲಿ ಬಂದ್ಬಿಡೋರು. ಅದು ಒಂದು ನಮಗೆ ಬಹಳ ಕಾರ್ಮಿಕರು ಅವ್ರದ್ದೆಲ್ಲ ನೋಡ್ಬೇಕು ನಾವು. ಆಮೇಲೆ ಇದು ಅಲ್ದ ಮತ್ತ ಬೇರೆ ಬೇರೆ ಎಲ್ಲಾ ಕಾರ್ಯಕ್ರಮ ಬಾಂಧನಿ ನೋಡ್ತಾ ಇದ್ವಿ. ಬಾಂಧನಿದಲ್ಲಿ ನಾವು ಪೂರಕ ಶಿಕ್ಷಣ ಕಾರ್ಯಕ್ರಮ ನೀವು ಮಾಡ್ತಾ ಇದ್ರಲ್ಲ, ಹಾಗೆ ನಮ್ಗೆ ಇವನ್ ಸ್ಪಾನ್ಸರ್ಶಿಪ್ ತರೋದು ಮಾಡೋದು ಇವೆಲ್ಲ ಪ್ರಮುಖ ಕಾರ್ಯಗಳು ನಮ್ಮ ಕೃಷಿ ಜೊತೆಗೆ, ಕೃಷಿ ರಂಗದ ಜೊತೆಗೆ ಇವೆಲ್ಲ ನಮ್ಗೆ ಒಡನಾಡಿ ಆಗಿದ್ದು, ಇವು ಮಾಡಬೇಕಾಗಿತ್ತು. ಇದ್ರ ಜೊತೆಗೆ ನೀವು ರಸಮಂಜರಿ, ಉರ್ದು ಕಾರ್ಯಕ್ರಮ, ಹಿಂದಿ ಕಾರ್ಯಕ್ರಮ ಇವನ್ನೆಲ್ಲ ಮಾಡಿದೆ ನಾವು. ಹೌದು ಹೌದು. ಅಂದ್ರೆ ಒಂದು ಭಾಷಾ ಸಾಮರಸ್ಯವನ್ನ ಉಂಟು ಮಾಡುವಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ದೀರಿ. ನಾಡು ನಾಡೆ ಬಯಸುವಂಥ ನಾಡಿನುಲಿಯ ಬಾನುಲಿ, ಮೋದದಿಂದಲಾಡಿ ಬರಲಿ ಕನ್ನಡದಿ ಬಾನುಲಿ. ನಾಡು ನಾಡೆ ಬಯಸುವಂಥ ನಾಡಿನುಲಿಯ ಬಾನುಲಿ, ಮೋದದಿಂದಲಾಡಿ ಬರಲಿ ಕನ್ನಡದಿ ಬಾನುಲಿ. ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ, ಎದ್ದ ವೇಳೆಗೆಲ್ಲ ಬರಲಿ ನಮ್ಮ ನಾಡ ಬಾನಲಿ. ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ, ಎದ್ದ ವೇಳೆಗೆಲ್ಲ ಬರಲಿ ನಮ್ಮ ನಾಡ ಬಾನಲಿ, ನಮ್ಮ ನಾಡ ಬಾನಲಿ. ನಾಡು ನಾಡೆ ಬಯಸುವಂಥ ನಾಡಿನುಲಿಯ ಬಾನುಲಿ, ಮೋದದಿಂದಲಾಡಿ ಬರಲಿ ಕನ್ನಡದಿ ಬಾನುಲಿ. ಈಗ ಶಿರ್ಬಡಿಗೆ ಅವರ ಪ್ರಸ್ತುತ ಆಕಾಶವಾಣಿಯ ಒಂದು ಕಾರ್ಯವೈಖರಿಗೂ ಆಗು ನಿಮಗೆ ಹೇಳಿದ್ರಿ ಮಾತಾಡ್ತಾ, ಈಗ ಗುಣಮಟ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿದೆ, ಚೇಂಜ್ ಆಗಿದೆ. ಮೊದ್ಲಿಂದ ಈಗಿಂದ ಈಗ ಬಹಳ ಕೇಳುಗರಿಗೆ ಲೆಟರ್ಸ್ ಬರ್ತವೆ, ಮತ್ತೆ ಅದನ್ನ ನೋಡೇ ನಾವು ತಿಳ್ಕೊಬೇಕು. ಆಮೇಲೆ ಫೋನ್ ಇನ್ ಕಾರ್ಯಕ್ರಮ ಪ್ರಶ್ನೆಗಳು ಬರ್ತವೆ. ಮೊದ್ಲಿಂದ ಅಷ್ಟೇ ವ್ಯವಸ್ಥೆ ಇದ್ದಿಲ್ಲ. ಈಗೆಲ್ಲ ಜನರು ತಮಗೆ ಏನ್ ಬೇಕು ಏನ್ ಬೇಡ ಅಂತಲೇ ಕುಂತಲ್ಲೇ ಮಾತಾಡ್ಕೊಂಡು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಈಗಿಂದ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಆದ್ರೆ ಏನು ಜನರಿಗೆ ಇಂತ ಸಮಸ್ಯೆ ಬಂತು ಅಂತ ಹಾಗೆ ಕುಂದಿರುದಿಲ್ಲ, ಅವ್ರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಹೀಗಾಗಿ ಈಗಿನ ಅದೆಲ್ಲ ಚೆನ್ನಾಗಿ ನಡೆದದ. ಈಗ ಆಕಾಶವಾಣಿಗೆ 90ರ ಹರೆಯ. ಈ 90 ವರ್ಷಗಳು ಆಕಾಶವಾಣಿಗಾದ್ರೆ ನಮ್ಮ ಧಾರವಾಡ ಆಕಾಶವಾಣಿ 75 ವರ್ಷಗಳನ್ನ ಮುಗಿಸಿ 76ರ ಹೊಸ್ತಿಲೊಳಗ ಅದ. ಅಂದ್ರೆ ಈ ಆಕಾಶವಾಣಿಯ ಒಂದು ಅಭಿವೃದ್ಧಿಯ ಬಗ್ಗೆ ತಮಗೇನ್ ಅನಿಸ್ತದೆ? ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಎಲ್ಲಾ ಕೇಳುಗರು ಅಗದಿ ಹೆಮ್ಮೆ ಪಡ್ತಾ ಇದ್ದಾರೆ. ಅದು ಅಲ್ದ ಈಗ 90 ಅಂದ್ರೆ ಈಗ ನಮ್ದು ಈಗ ಏನಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ. ಹೀಗಾಗಿ ಎಲ್ಲಾ ಜನರಿಗೂ ಆಕಾಶವಾಣಿ ಪ್ರಮುಖವಾಗಿದೆ. ಈಗ ಒಂದ್ ಹೇಳ್ತಾ ಇದ್ದೇನೆ ನಾನು, ಉಳಿದಂತ ಕಾರ್ಯಕ್ರಮಗಳು ಬಂದ ಮೇಲೆ ಕಡಿಮೆ ಆಗಿದೆ ಅಂತ ಜನರಿಗೆ ಹೇಳ್ಬಹುದು, ಆದ್ರೂ ತಪ್ಪದು. ಈಗ ಎಲ್ಲ ಕೆಲವೊಬ್ಬರಿಗೆ ಮೊದಲ ರೇಡಿಯೋ ನೋಡ್ಕೊಂಡು ಟೈಮ್ ಸೆಟ್ ಮಾಡ್ತಾ ಇದ್ರು, ಈಗ ಹಂಗಿಲ್ಲ. ಈಗ ರೇಡಿಯೋ ಅಂದ್ರೆ ಎಲ್ಲ ಈಗ ಕೂಡ ಕೆಲವು ಮಂದಿ ರೇಡಿಯೋನ ನೋಡ್ತಾ ಇದ್ದಾರೆ. ಇನ್ನೊಂದು ಕೇಳುಗರು, ಅವ್ರಂತೂ ಪರ್ಮನೆಂಟ್ ಕೇಳುಗರು ಆಕಾಶವಾಣಿಗೆ, ಮತ್ತೆ ಅವ್ರಿಗಂತೂ ಬೇಕಾಗತ್ತೆ ರೀ, ಆಕಾಶವಾಣಿ ಕೇಳಲೇಬೇಕಾಗತ್ತೆ. ಹೀಗಾಗಿ ಅವ್ರಂತೂ ಬಹಳ ಇದು ಮಾಡ್ತಾರ. ಅವ್ರು
ಮತ್ತೆ ನೀವು ಸರ್ವಿಸ್ ಮಾಡ್ತಿರ್ಬೇಕಾದಾಗ ಸಾಕಷ್ಟು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡಿದ್ರಿ. ಈ ಡೈರಿ ಇಲಾಖೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತದ್ದು ಅಂತವೆಲ್ಲ, ಅವುಗಳ ಬಗ್ಗೆ ಅಂದ್ರೆ ನಮ್ಮ ಒಂದು ಕಾರ್ಯಕ್ರಮದಿಂದ ನಮ್ಮ ರೈತರಿಗೆ ಲಾಭ ಆಗ್ಯದ ಅಂತ ಅವರು ನಿಮಗ್ ಬಂದ್ ಹೇಳಿದಾಗ, ನಿಮ್ಮ ಕಾರ್ಯಕ್ರಮದಿಂದ ನಮಗ್ ಅನುಕೂಲ ಆತ್ರಿ, ನಮಗ್ ಮಾಹಿತಿ ಸಿಕ್ತು ಅಂತ ಅಂದಾಗ ತಮಗ್ ಹೆಂಗ ಅನಿಸ್ತಿತ್ತು? ಅಂದ್ರೆ ನಾವು ಮಾಡಿದ ಕಾರ್ಯಕ್ರಮ ಅವ್ರಿಗೆ ತಲುಪಿದ ಅಂದ ತಕ್ಷಣ ನಮಗೆ ಬಹಳ ಸಂತೋಷ ಆಗ್ಬಿಡ್ತದೆ. ಯಾಕಂತಂದ್ರೆ ನಾವು ಅವ್ರಿಗೆ ಕೆಲವು ಮಂದಿ ಏನ್ ಮಾಡ್ತಾರ, ಹೈನುಗಾರಿಕೆ ಅಂತಂದ್ರೆ ಹೈನುಗಳಿಗೆ ತಲೆ ಅಭಿವೃದ್ಧಿ ಬಗ್ಗೆ ಗೊತ್ತಿರೋದಿಲ್ಲ, ಜರ್ಸಿ ಅಂದ್ರೆ ಗೊತ್ತಿರೋದಿಲ್ಲ, HF ಅಂದ್ರೆ ಗೊತ್ತಿರೋದಿಲ್ಲ, ಕ್ರಾಸ್ ಇನ್ಸಿಮಿನೇಷನ್ ಯಾವ ರೀತಿ ಮಾಡ್ಬೇಕು, ಮತ್ತೆ ಅವಕ್ಕೆ ಹೇಗೆ ಹಾಲಿನ ಉತ್ಪಾದನೆ ಹೇಗೆ ಜಾಸ್ತಿ ಮಾಡ್ಬೇಕು. ಹೀಗಾಗಿ ನಾವು ಅವನ್ನೆಲ್ಲ ನಾವು ನುರಿತ ತಜ್ಞರಿಂದ ಪ್ರಸಾರ ಮಾಡೋದ್ರಿಂದ ಅವರೆಲ್ಲ ನಮಗೆ ಫೋನ್ ಮುಖಾಂತರ, ಪತ್ರದ ಮುಖಾಂತರ ಹೀಗೆಲ್ಲ ತಿಳಿಸಿದಾಗ ನಮಗೆ ಖುಷಿ ಆಗೇ ಆಗುತ್ತೆ. ನಿಜವಾಗೂ. ಒಟ್ಟು ಕೊನೆಯದಾಗಿ ಶಿರಬಡಗಿ ಅವರ ಆಕಾಶವಾಣಿಯ 32 ವರ್ಷಗಳ ಅನುಭವ ಅಂದ್ರೆ ಒಂದು ಜೀವನದಲ್ಲಿ ಸಂತೃಪ್ತಿ, ಸಮಾಧಾನ, ನಾನು ಈ ವೃತ್ತಿಗೆ ಬಂದದ್ದಕ್ಕೂ ಕೂಡ ನನಗೊಂದು ಖುಷಿ ಕೊಟ್ಟದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ನೋಡ್ರಿ ಮೇಡಮ್, ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆನೂ ಸರ್ವಿಸ್ ಮಾಡಿದೀನಿ ಅಂತ ಹೇಳಿದ್ ನಾನು. ಆದ್ರೆ ಆಕಾಶವಾಣಿ ಬಂದ ಮೇಲೆ ನಮ್ಮ ಜೀವ ಏನದಿಲ್ಲ, ಜೀವನ ಕೊಟ್ಟಿದೆ ಇದು. ಆಕಾಶವಾಣಿಯಿಂದ ನಾವು ಸಾಕಷ್ಟು ಕಲ್ತಿದ್ದೇವೆ. ಇದನ್ನ ನಾವು ಯಾವಾಗಲೂ ಚಿರಋಣಿ, ಯಾವಾಗಲೂ ನಾವು ನೆನೆಸ್ತಾ ಇರ್ತೇವೆ. ಈಗ ನಾವು ರಿಟೈರ್ಡ್ ಆದ್ರೂ ಕೂಡ, ನಾವು ಮನೆಯಲ್ಲಿ ಇದ್ರೂ ಕೂಡ ನಾವು ದಿನನಿತ್ಯ ನಿಮ್ದೆಲ್ಲ ಏನು ಕೇಳ್ತಾ ಇರ್ತೇವೆ, ಇದು ಮಾಡ್ತಾ ಇರ್ತೇವೆ, ಜನರಿಗೆ ಹೇಳ್ತಾ ಇರ್ತೇವೆ. ಆಕಾಶವಾಣಿ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇದರಿಂದ ನಮ್ಮ ಎಲ್ಲಾ ರೀತಿಯ ನಿರ್ವಹಣೆ ಕೂಡ ಆಗಿದೆ. ಇದು ನಮ್ಮ ಏನೋ ಕಷ್ಟಕ್ಕೆಲ್ಲ ನಮ್ಮ ಆಕಾಶವಾಣಿ ನಮ್ಗೆ ಬಹಳ ಹೆಲ್ಪ್ ಮಾಡಿದೆ. ಇದರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಧನ್ಯವಾದಗಳು ರಾಮೇಶ್ವರ್ ಶಿರಬಡಗಿ ಅವರೇ. ಆಕಾಶವಾಣಿಯ ಕೃಷಿ ರಂಗ ವಿಭಾಗಕ್ಕೆ ರೈತನಿಗೆ ಜೀವ ಕೊಟ್ಟವರು ನೀವು. ರೈತರಿಗೆ ಬೇಕಾದಂತ ಸಮಯ ಸಮಯಕ್ಕೆ ಬೇಕಾಗುವ ಮಾಹಿತಿ, ಮಾರ್ಗದರ್ಶನಗಳು, ಅವ್ರಿಗೆ ಏನು ಒಂದು ಕೃಷಿ ಬೆಳೀಲಿಕ್ಕೆ, ಕೃಷಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತ ಪರಿಕರಗಳನ್ನ ಮಾಹಿತಿಗಳ ಮೂಲಕ ನೀವು ಒದಗಿಸಿ ಕೊಟ್ಟಿದ್ದೀರಿ. ನಿಮ್ಮ ಕಾಲದಲ್ಲಿ ಸಾಕಷ್ಟು ಪ್ರಗತಿಪರ ರೈತರು ಆಕಾಶವಾಣಿಯಲ್ಲಿ ಬಂದು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಹೇಳ್ಕೊಂಡಾರ. ಮತ್ತೆ ಸಾವಯವ ಕೃಷಿಗೆ ತಾವು ಬಹಳಷ್ಟು ಆದ್ಯತೆ ಕೊಟ್ಟು ಸಾವಯವ ಕೃಷಿ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ. ಅದು ಸ್ಥಳೀಯವಾಗಿನೂ ಇರಬಹುದು, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೂಡ ನಿಮ್ಮ ಕಾರ್ಯಕ್ರಮಗಳು ಬಿತ್ತರಗೊಂಡು ಜನರ ಮನಸ್ಸಿನಲ್ಲಿ ಉಳಿದಾವ. ಇವತ್ತು ತಾವು ನಿವೃತ್ತಿಯ ಜೀವನ ನಡೆಸ್ತಾ ಇದ್ದೀರಿ, ಸಂತೃಪ್ತಿಯಿಂದ ಇದ್ದೀರಿ. ಕೇಳಿ ನೋಡಿ ನಮಗ್ ಬಹಳ ಆನಂದವಾಯ್ತು. ನಿಮ್ಮ ನಿವೃತ್ತಿ ಜೀವನ ಹಿಂಗ ಸುಖಕರವಾಗಿರ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಒಳ್ಳೇದು ಮೇಡಮ್, ತಾವು ಇಲ್ಲಿವರೆಗೆ ತಾವು ನಮ್ಮನ್ನ ಕರೆಸಿ ಸಂದರ್ಶನ ಮಾಡಿದ್ರಿ, ತಮಗೆ ಆಭಾರಿಯಾಗಿದ್ದೇನೆ. ಮತ್ತೆ ಅದು ಅಲ್ಲದೆ ಕೇಳುಗರು ಕೂಡ ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ. ಇದುವರೆಗೆ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಸಂಕಲನ ರಾಖಿ ಹಾನಗಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ